ಮಹೇಶ್ ತಿಮ್ಮಾರೋಡಿ ಅವರ ವಿರುದ್ಧ ಒಂದು ಖಾಸಗಿ ಚಾನಲ್ ಮುಖ್ಯಸ್ಥ ಲೈಸೆನ್ಸ್ ಇಲ್ಲದ ಖಾಸಗಿ ಚಾನಲ್ ಈ ಅಕೌಂಟ್ಗೆ ಇಷ್ಟು ಲಕ್ಷ ದುಡ್ಡು ಬಂದಿದೆ. ಅಕೌಂಟಿಗೆ ದುಡ್ಡು ಬಂದ್ರೆ ಅದು ಕರೆಕ್ಟ್ ಆಗಿರ್ತದೆ ತಾನೆ, ವೈಟ್ ಮನಿನೇ ತಾನೆ. ಸೂಟ್ ಕೇಸ್ ಇಂದ ದುಡ್ಡು ಬಂದಿದೆ ಅಂತ ಏನು ಹೇಳಿಲ್ಲ, ಅದ್ರದ್ದು ವಿಡಿಯೋ ಇದೆಯಾ ಸೂಟ್ ಕೇಸ್ ಇಂದ? ಇಲ್ಲ ಅಂತಂದ್ರೆ ಅಕೌಂಟಿಗೆ ಯಾಕೆ ಹಾಕ್ತೀರಿ ನೀವು? ನನಗೆ ಸೂಟ್ ಕೇಸ್ ಅಲ್ಲಿ ತಂದು ಕೊಡ್ತೀರಿ ಹಿಂಗೆ? ಸುಖಾಸ್ ಮನೆ 1 ಕೋಟಿ ಹಾಕೋನೇನು ತಲೆ ಕೆಟ್ಟೈತೆ ಅವನಿಗೆ? ಅವನು ಮಾಡ್ಕೊಂಡಿದ್ದಾನೆ ಲೈಸೆನ್ಸ್ ಇಲ್ದವನು, ಕ್ಲಾಸ್ ಲೋಫರ್. ಬರೀ ಬ್ಲಾಕ್ ಮೇಲ್ ದಂಧೆ ಮಾಡೋದು, ಸೆಕ್ಸ್ ವಿಡಿಯೋ ಇಟ್ಕೊಂಡು ಕ್ಷೇತ್ರದ ದೊಡ್ಡವರು ಅಷ್ಟು ದೊಡ್ಡವರಾಗ್ಬಿಟ್ಟಾರೆ. ತನಿಖೆ ಸಿಬಿಐಗೆ ಹೋಗ್ಲಿ. ನಾನೇ ಫಸ್ಟ್ ಹೇಳಿದ್ದು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳ್ತಾರೆ. ಒಂದು ಹುಡುಗಿ ಮಿಸ್ಸಿಂಗ್ ಆದ್ರೆ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಸರ್ ಹೇಳ್ತಾರೆ? ಯಾರಾದ್ರೂ ಹೋಮ್ ಮಿನಿಸ್ಟರ್ ಹೇಳ್ತಾರೆ? ನಿಜವಾಗ್ಲೂ ನ್ಯಾಯ ಸಿಗುತ್ತಾ? ಸಾಕ್ಷಿ ನಾಶ ಮಾಡಿದ್ದು ಕೂಡ ಒಂದು ಅಪರಾಧನೇ ಅಲ್ವಾ? ಅದಕ್ಕೂ ಕೂಡ ಒಂದು ಸೆಕ್ಷನ್ ಇದೆ. ಈಗಷ್ಟೇ ಸಂತೋಷ್ ರಾವ್ ಅವ್ರನ್ನ ತಂದೆ ತೀರ್ಕೊಳ್ತಾರೆ, ಆದ್ರೆ ತಂದೆಯ ಅಂತ್ಯ ಸಂಸ್ಕಾರಕ್ಕೂ ಕೂಡ ಬರಕ್ಕಾಗ್ದೇನೆ ಭಯದಿಂದ ಅವ್ನು ಬಂದಿಲ್ಲ ಅನ್ನೋದು ವಿಚಾರ. ಅದು ಯಾರು ಸರ್ ಭಯ ಪಡ್ತಾರೆ? ಆ ರೀತಿ ಅವನಿಗೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟುಬಿಟ್ಟಿದ್ದಾರೆ. ಸೌಜನ್ಯ ಪ್ರಕರಣ ಸಂಬಂಧಿಸಿದಂತೆ ಹೆಸರು ಬಳಸ್ಕೊಂಡು ಅವ್ರ ಕುಟುಂಬದವರು ದುಡ್ಡು ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಆ ತರ ಆರೋಪ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಮಾಡಬೇಕಾಗುತ್ತೆ ಸರ್. ಕ್ಷೇತ್ರದ ದೊಡ್ಡವರು ಹೆಸರು ತೆಗೆದುಕೊಳ್ಳಂಗಿಲ್ಲ, ಅಷ್ಟು ದೊಡ್ಡವರಾಗ್ಬಿಟ್ಟಾರ ಅವ್ರು. ಅಲ್ಲ, ಈಗ ಆಗ್ಲಿಂದ ನಾವು ಮಾತಾಡೋದೇ ಆದ್ರೆ ನಿಮ್ಮ ಬಾಯಲ್ಲೂ ಬಂತು, ಅವರ ಒಂದು ದುಡ್ಡಿನ ಇದಿರೋದ್ರಿಂದನೇ ಅಲ್ವಾ ಎಲ್ಲ ಸರ್ಕಾರನು ಬಾಯಿ ಮುಚ್ಕೊಂಡ್ರು ಅಂತದ್ದು, ಕಾನೂನು ಕೂಡ ಕೈ ಕೊಟ್ಕೊಂಡ್ರು ಅಂತದ್ದು. ಸೊ ಅದಕ್ಕೆ ನಾನು ದೊಡ್ಡವರು ಅಂತ ಹೆಸರು ತಗೊಂಡೆ. ಅವರು ಹೇಳಿದ್ದಾರೆ ಈ ಒಂದು ತನಿಖೆ ಸಿಬಿಐಗೆ ಹೋಗ್ಲಿ, ಕೊಡ್ಲಿ. ಅವಾಗ ಹೇಳಿದ್ರು ಅಂತ ಹೇಳ್ತಾರೆ, ನಾನೇ ಹೇಳಿದೆ ಅಂತ ಹೇಳ್ತಾರೆ. ಈ ನಗೆಪಾಟ್ಲಿ ನೋಡಿ ಸರ್, ಅವ್ರು ಏನು ಹೇಳಿದ್ದಾರೆ, ಯಾವಾಗ ಸೌಜನ್ಯ ಮಿಸ್ಸಿಂಗ್ ಆದ್ಲೂ ನಾನೇ ಫಸ್ಟ್ ಹೇಳಿದ್ದು ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳ್ತಾರೆ. ಒಂದು ಹುಡುಗಿ ಮಿಸ್ಸಿಂಗ್ ಆದರೆ ಹೋಮ್ ಮಿನಿಸ್ಟ್ರಿಗೆ ಯಾಕೆ ಸರ್ ಹೇಳ್ತಾರೆ? ಯಾರಾದ್ರೂ ಹೋಮ್ ಮಿನಿಸ್ಟ್ರಿಗೆ ಹೇಳ್ತಾರೆ? PSI ಹೇಳಬೇಕು, ಸ್ಟೇಷನ್ಗೆ ಹೇಳಬೇಕು, ಮ್ಯಾಕ್ಸಿಮಮ್ DSP SP ಹೇಳಬೇಕು. ತುಂಬ ಇದನ್ನಾದರೆ ಹೋಮ್ ಮಿನಿಸ್ಟ್ರಿಗೆ ಹೇಳೋ ಅವಶ್ಯಕತೆ ಏನೈತೆ? ಇವ್ರ ಮಾತು ನಂಬೇಕಾ ನಾವು? ಆಮೇಲೆ ಏನಂತ ಹೇಳಿದ್ದೀರಿ ಅಂತ ಯಾರಿಗೆ ಗೊತ್ತು? ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಹೌದು, CBIಗೆ ನಾನೇ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ ಆದಮೇಲೆ ಯಾಕಪ್ಪ ರವಿ ಪೂಜಾರಿ ಸಾಕ್ಷಿ ಸಾಯ್ತಾನೆ? CBI ಇನ್ವೆಸ್ಟಿಗೇಷನ್ ಬರೋ ಟೈಮಿಗೆ ವಾರ್ಜಾಚಾರ್ತಿ ಯಾಕೆ ಸಾಯ್ತಾಳೆ? ನೋಡಿದವಳು, ಕರೆಕ್ಟಾಗಿ ನೋಡಿದವಳು ಮನೆ ಕೆಲಸ ವಾರ್ಜಾಚಾರ್ತಿ ಯಾಕೆ ಸಾಯ್ತಾಳೆ? ಹರೀಶ್ ಮಡಿವಾಳ ಯಾಕೆ ಸಾಯ್ತಾನೆ? ಎಲ್ಲ ಚಾರ್ಜ್ ಶೀಟೆಡ್ ವಿಟ್ನೆಸ್ ಇವರು. ಹರೀಶ್ ಮಡಿವಾಳ, ಗೋಪಾಲ್ ಕೃಷ್ಣ ಗೌಡ ಯಾಕೆ ಸಾಯ್ತಾನೆ? ಚಾರ್ಜ್ ಶೀಟಲ್ಲಿ ಇರೋರು ಯಾಕೆ ಸಾಯ್ತಾರೆ? ಇಷ್ಟೆಲ್ಲ ಮಾಡಿಬಿಟ್ಟು ನೀವು CBI ಎನ್ಕ್ವೈರಿ ಮಾಡಿಬಿಟ್ರಿ ಅಂದರೆ ಯಾಕೆ CC ಕ್ಯಾಮ್ ಫುಟೇಜ್ ಪೂರ್ತಿ ನಾಶ ಮಾಡ್ತೀರಿ? ಇಷ್ಟೆಲ್ಲ ಮಾಡಿ CBIಗೆ ಹಾಕ್ರಿ ಅಂತ ಹೇಳಿದ್ರೆ ಏನದರ ಅರ್ಥ? ಅಂದರೆ ನನ್ನ ರೂಲ್ ಏನಂತ ಹೇಳಿದ್ರೆ, ಇವ್ರು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಜ್ನಲ್ಲಿ ಹೆಂಗೆ ಸಾಕ್ಷಿ ಸತ್ತಿದ್ದಾರೆ, ಯಾವ ರೀತಿ ಸಾಕ್ಷಿ ನಾಶ ಮಾಡಿದ್ದಾರೆ, ಅದನ್ನು ನಾನು ಎಕ್ಸ್ಪೋಸ್ ಮಾಡ್ತಾನೆ ಬಂದಿದ್ದೆ. ಇವ್ರು ಹೇಳ್ತಾರೆ ಸರ್, ಇವ್ರು ಹೇಳಿದ್ದನ್ನು ಯಾಕೆ ನಂಬಬೇಕು? ವೈ ಶುಡ್ ವಿ ಬಿಲೀವ್? ಸೌಜನ್ಯ ಕೇಸ್ನಲ್ಲಿ ಸಿಗಲಿಲ್ಲ, ಆನೆ ಮಾವತನ ಕೇಸ್ನಲ್ಲಿ ಡಬಲ್ ಮರ್ಡರ್ ಕೇಸಲ್ಲಿ ಸಿಗಲಿಲ್ಲ, ಪದ್ಮಲತಾ ಕೇಸಲ್ಲಿ ಸಿಗಲಿಲ್ಲ ಆರೋಪಿ, ವೇದವಲ್ಲಿ ಕೇಸಲ್ಲಿ ಸಿಗಲಿಲ್ಲ, ಸಿಗೋದೇನೇ ಇಲ್ಲ. ಸಾಕ್ಷಿ ನಾಶ ಆಗೋಗಿದೆ. ಈಗ ಹೋರಾಟ ಮಾಡ್ತಿದ್ದೀರಾ ಸರ್, ನಿಜವಾಗ್ಲೂ ನ್ಯಾಯ ಸಿಗುತ್ತಾ? ಸಾಕ್ಷಿ ನಾಶ ಮಾಡಿದ್ದು ಕೂಡ ಒಂದು ಅಪರಾಧನೇ ಅಲ್ವಾ? ಅದಕ್ಕೂ ಕೂಡ ಒಂದು ಸೆಕ್ಷನ್ ಇದೆ. ಯಾಕೆಂದ್ರೆ ನ್ಯಾಯಾಲಯ ಕೇಳುವಂತದ್ದು ಎಮೋಷನಲ್. ಇವತ್ತು ಎಮೋಷನಲ್, ಹೌದು, ನಾವು ನಿಜವಾಗ್ಲೂ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಉದ್ದೇಶ ನಮ್ದು ಆಗಿದೆ. ಆದ್ರೆ ಹಿಂದೆ ನೀವು ಹೋರಾಟಗಳನ್ನ ಮಾಡ್ಕೊಂಡ್ ಬಂದಿರ್ತೀರಿ. ಸೊ ನಿಮ್ ಜೊತೆ ಇರ್ತಕ್ಕಂಥ ಇನ್ನೂ ಕೆಲವರು ನಾಯಕರು ಇದ್ದಾರೆ, ಅವ್ರ ಕುಟುಂಬದವರು ಇದ್ದಾರೆ. ನ್ಯಾಯಾಲಯ ಕೇಳುವಂತದ್ದು ಸಾಕ್ಷಿ. ಇವತ್ತು ಅದು ಇಲ್ಲ. ಇದೆ ಸರ್, ಯಾರು ಹೇಳಿದ್ರು ಇಲ್ಲ ಅಂತ? ಇದೆ, ಬಹಿರಂಗ ಆಗುತ್ತೆ. ತನಿಖೆ ಆಗಬೇಕಲ್ಲ ಸರ್. ತನಿಖೆ ಆಗಲಾರ್ದ ನೀವು ಸಾಕ್ಷಿ ಹೇಳಿ ಅಂತ ಹೇಳಿದ್ರೆ ಯಾರ ಮುಂದೆ ಏನು ಕೋರ್ಟ್ ಬಾಗಲ್ದಾಗ ಇಟ್ಟು ಬರೋಣ? ಅಂದ್ರೆ ಅವತ್ತು ಹೋರಾಟದ ಒತ್ತಡಕ್ಕೋಸ್ಕರ ಸಂತೋಷ್ ರಾವ್ನ ಅಕ್ಯೂಸ್ ಅನ್ನೋದು ಬಿಂಬಿಸಿದ್ದ. ಹೌದು, 2 ದಿನ ಆದ್ರೂ ಅಲ್ಲೇ ಇರ್ತಾನೆ ಅವನು. ಅವನೇ ಮಾಡಿದ್ರೆ 2 ದಿನ ಆದ್ಮೇಲೆ ಅಲ್ಲೇ ಕುತ್ಕೊಂಡಿರ್ತಾನೆ ಅವನು. ಯಾಕೆ ಕುಂತಿರ್ತಾನೆ? ಬಿಟ್ಟು ಓಡಿ ಹೋಗಿರಲ್ವಾ? ಇಂಥ ಒಂದು ಕಾಮನ್ ಸೆನ್ಸ್ ಇರೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಅವ್ರಿಗೆ. ಇನ್ನೊಂದು ವಿಚಾರ ಕೇಳ್ಬಿಟ್ಟೆ ಸರ್, ಈಗಷ್ಟೇ ಸಂತೋಷ್ ರಾವ್ ಅವ್ರನ್ನ ತಂದೆ ತೀರ್ಕೊಳ್ತಾರೆ. ಹೌದು, ಆದ್ರೆ ತಂದೆಯ ಅಂತ್ಯ ಸಂಸ್ಕಾರಕ್ಕೂ ಕೂಡ ಬರಕ್ಕಾಗ್ದೇನೆ ಭಯದಿಂದ ಅವ್ನು ಬಂದಿಲ್ಲ ಅನ್ನೋದು ವಿಚಾರ ಕೇಳ್ಪಡ್ತೀವಿ. ಹೌದು, ಅದು ಯಾರು ಸರ್ ಭಯ ಪಡಿಸ್ತಾ ಇರೋದು? ಆ ರೀತಿ ಅವನಿಗೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಬಿಟ್ಟಿದ್ದಾರೆ ಅವನಿಗೆ. ಅದನ್ನು ಅವನಿಗೆ ಹೋಗಿ ಕೇಳಬೇಕು. ನಾನೇನು ತೀರಾ ಅವನ ಜೊತೆಗೆ ಇಂಟ್ರಾಕ್ಷನ್ 1 ಸಾರಿ 2 ಸಾರಿ ಮಾತಾಡ್ಸಿದ್ದೀನಿ. ನಾವು ಅವ್ರ ಸಂಪರ್ಕಕ್ಕೆ ಹೋಗ್ಬೇಕು ಅನ್ನೋದು ಮಾಡಿದ್ವಿ ಸರ್, ಟ್ರೈ ಮಾಡಿದ್ವಿ, ಬಟ್ ಸಂಪರ್ಕ ಸಿಗ್ಲಿಲ್ಲ. ಮತ್ತೆ ಕ್ಯಾಮ್ರಾ ನೋಡಿದವ್ರನ್ನೇ ಓಡೋಗ್ಬಿಡ್ತಾನೆ, ಹೆದರ್ತಾನೆ. ನಮಗೂ ಕೂಡ ಅದು ಆಯ್ತು.
ಅದಕ್ಕೆ ನಿಮ್ಮನ್ನ ನಾನು ಒಂದು ಪ್ರಶ್ನೆ ಕೇಳಿದ್ದೆ. ಅಲ್ಲ, ನನಗೇನೋ ನಿಕಟ ಸಂಪರ್ಕ ಇಲ್ಲ, ಅವನ ಬಗ್ಗೆ ನನಗೂ ಬೇಸರ ಇದೆ. ಯಾಕಂದರೆ ಈ ಬಂದು ಮಾತಾಡ್ಬೇಕು ಅವನು. ನಮಗೇನು ಸಂತೋಷ್ ರಾವ್ ಬಗ್ಗೆ ವಿಪರೀತ ವ್ಯಾಮೋಹ ಏನಿಲ್ಲ, ಇದನ್ನಲ್ಲ ಮಾತಾಡ್ಬೇಕಾಗಿತ್ತು ಅವನು ಅನ್ನೋ ಒಂದು ಬೇಸರ ನನಗೂ ಅವನ ಮೇಲಿದೆ. ಮಾತಾಡ್ಬೇಕು ಅವನು. ಸೌಜನ್ಯ ಪ್ರಕರಣ ಸಂಬಂಧಿಸಿದಂತೆ ಸೌಜನ್ಯ ಹೆಸರು ಬಳಸ್ಕೊಂಡು ಅವ್ರ ಕುಟುಂಬದವರು ದುಡ್ಡು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಕೇಳ್ಬರ್ತಿದೆ. ಕೆಲವು ವರ್ಗ ಹೇಳ್ತಾರೆ ದುಡ್ಡು. ಫಸ್ಟ್ ಆಫ್ ಆಲ್ ಆ ಥರ ಆರೋಪ ಮಾಡಿದರೆ ಅವ್ರ ಮೇಲೆ ಕೇಸ್ ಮಾಡಬೇಕಾಗತ್ತೆ. ಮಾಡಿಲ್ಲ ಇದುವರೆಗೂ. ವರ್ಮಾ ಕಮಿಟಿ ರಿಪೋರ್ಟ್ ಪ್ರಕಾರ ನಿರ್ಭಯ ಕೇಸ್ ಆದಮೇಲೆ ವರ್ಮಾ ಕಮಿಟಿ ಅಂತ ಮಾಡ್ತಾರೆ, ಸುಪ್ರೀಂ ಕೋರ್ಟಿಂದ ಮಾಡ್ತಾರೆ. ಈ ವಿಕ್ಟಿಮ್ ಫ್ಯಾಮಿಲಿ ಮೇಲೆ ಈ ಥರ ಆರೋಪ ಮಾಡಬಾರ್ದು ಅಂತೇಳಿ. ಯಾಕಂದರೆ ಇದು ಇವ್ರ ಮೇಲೆ ಇಷ್ಟೇ ಅಲ್ಲ, ಎಲ್ಲರ ಮೇಲೂ ಹಾಗೆ ಮಾಡ್ತಾರೆ. ಈ ಅತ್ಯಾಚಾರಿಗಳ ಕಡೆಯವರು ಇದೇ ಥರ ಮಾಡ್ತಾನೆ. ಇಟ್ ಈಸ್ ಮೋಡಸ್ ಆಪರಂಡಿ. ಅಂದರೆ ಅವ್ರು ಬದುಕಲೇಬಾರ್ದ, ಅವ್ರ ಮನೆಯವ್ರು ಬದುಕಲೇಬಾರ್ದ. ಊಟ ಮಾಡಿದ್ರೆ ನೋಡಿ ಅವ್ರು ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಮನೆ ಕಟ್ಟಿಸ್ಕೊಂಡಿದ್ದಾರೆ ಅವ್ರು. ಯಾವಾಗ ಮುಂಚಿಂತನೂ ಕೂಡ ಅಂತಲೇ ಅವ್ರ ತಂದೆ ಆಗಲಿ ಅಥವಾ ಅವ್ರದ್ದೊಂದು ಹೋಟೆಲ್ ಇದೆ, ಅಲ್ಪ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದಾರೆ, ಕಟ್ಸಿದ್ದಾರೆ. ತೋರಿಸ್ಲಿ ಅಲ್ಲ ಒಂದೇ. ನಾನು ಇದೆಲ್ಲ ಇದಕ್ಕೂ ಒಂದು ಪ್ರಶ್ನೆಗಾದರೂ ಯಾರು ಕೊಡ್ತಾನೆ ಇಲ್ಲ. ಗಿರೀಶ್ ಮಟ್ಟಣ್ಣವ್ರೆ ಅಂತ ತಿಳ್ಕೊಳ್ಳಿ, ದುಡ್ಡು ತಗೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ ಯಾರ್ದೋ ಹತ್ರ. ದಾಖಲೆ ಇರಬೇಕು. ದಾಖಲೆನೂ ಬೇಡ ಸರ್, ನನಗೆ ಯಾವ ದಾಖಲೆನೂ ಬೇಡ. ಅವನು ಯಾವನು ಕೊಟ್ಟಿದ್ದಾನೆ? ಈ ದೇವಸ್ಥಾನದ ವಿರುದ್ಧನೇ ಮಾತಾಡಬೇಕು ನೀವು, ಅಪಪ್ರಚಾರ ಮಾಡಬೇಕು ನೀವು ಅಂಥೇಳಿ ಯಾವನಾದ್ರೂ ಕೊಟ್ಟಿದ್ರೆ ಅವನು ನಂಬರ್ ಆದ್ರೂ ಕೊಡ್ಬೇಕಲ್ಲ, ಹೇಳ್ಬೇಕಲ್ಲ ಸರ್. ಇವರು ನಮ್ಮ ವಿರುದ್ಧ ಮಾತಾಡಿ ಅಂತ ದುಡ್ಡು ಕೊಟ್ಟಿದ್ದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ಆದರೆ ಇದೆ, ದುಡ್ಡು ಟ್ರಾನ್ಸ್ಫರ್ ಆಗಿದ್ದಕ್ಕೆಲ್ಲ ಇದೆ ನಮ್ಮ ಹತ್ರ. ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡು ಅಂತ ಹೇಳಿ ಯಾವನಾದ್ರೂ ದುಡ್ಡು ಕೊಟ್ಟಿದ್ರೆ ಅವನು ನಂಬರ್ ಕೊಡಿ ಹೋಗ್ಲಿ, ನಾನೇ ಕೇಳ್ಬಿಡ್ತೀನಿ. ನಿಮ್ಮ ಮುಂದೆನೆ ಸ್ಪೀಕರ್ ಆನ್ ಮಾಡಿ ಮಾತಾಡ್ಬಿಡ್ತೀನಿ ನಾನು. ಸೌಜನ್ಯ ಕುಟುಂಬಕ್ಕೆ ಕೋಟಿಗಟ್ಟಲೆ ಯಾವನಾದ್ರೂ ದುಡ್ಡು ಕೊಟ್ಟಿದ್ರೆ ಅವನ ಹೆಸರು ಹೇಳಿ ಸ್ವಾಮಿ, ನೀವು ಹೇಳ್ಬೇಕಲ್ಲ. ಇದು ಅದಕ್ಕೇನಂತಾರೆ, ಸ್ಪಿಟ್ ಅಂಡ್ ರನ್ ಅಂತಾರೆ. ಉಗಿದು ಹೋಗ್ಬಿಡೋದು. ಪಿಚಿಕ್ ಅಂತ ಹೇಳಿ ಅಲ್ಯಾಡ್ಕಿ ಹಾಕೊಂಡು ಒಬ್ಬನು ಬಿಳಿ ಬಟ್ಟೆ ಹಾಕೊಂಡಿರ್ತಾನಲ್ಲ ಅವನಲ್ಲಿ ಪಿಚಿಕ್ ಅಂತ ಓಡಿ ಹೋಗ್ಬಿಡೋದು. ಸ್ಪಿಟ್ ಅಂಡ್ ರನ್, ಉಗುಳಿ ಓಡಿ ಹೋಗೋ ಕೆಲಸ ಮಾಡ್ತಾ ಇದ್ದಾರೆ. ಹೇಳ್ರಿ ಅವ್ನು ಯಾವ ದುಡ್ಡು ಕೊಟ್ಟವನು? ದುಡ್ಡು ಕೊಡಕ್ಕೆ ಬರೋರು ಇವರೇ, ಎಲ್ಲ ಇವ್ರಿಗೂ ದುಡ್ಡು ಕೊಡಕ್ಕೆ ಬರೋರು ಇವರೇ. ದುಡ್ಡಿನ ಚೀಲ ಹಿಡ್ಕೊಂಡು ಮಾತಾಡ್ಬೇಡ್ರಿ. ಮರ್ಯಾದೆ ಹೋಗುತ್ತೆ. ಇವರೇ ಬರೋರು ಹಿಂದ್ಗಡೆ ಮತ್ತು ಉಲ್ಟಾ ಅಪಪ್ರಚಾರ ಮಾಡ್ಕೊಳ್ಳಿ. ನಾವು ಎಲ್ಲಾನು ಈ ಅವಮಾನ ಬೈಗಳ ಸಹಿಸ್ಕೊಂಡಿದೀವಿ ನಾವು. ಮಹೇಶ್ ತಿಮ್ಮಾರೋಡಿಯವರ ವಿರುದ್ಧ ಒಂದು ಖಾಸಗಿ ಚಾನಲ್ ಮುಖ್ಯಸ್ಥರು ಆರೋಪ ವ್ಯಕ್ತ. ಲೈಸೆನ್ಸ್ ಇಲ್ಲದ ಖಾಸಗಿ ಚಾನಲ್ ಆರೋಪ ಅಲ್ಲ, ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ. ಲೈಸೆನ್ಸ್ ಇಲ್ಲದ ಖಾಸಗಿ ಚಾನಲ್ ಆರೋಪ ಮಾಡ್ತಾರೆ. ಈ ಅಕೌಂಟ್ಗೆ ಇಷ್ಟು ಲಕ್ಷ ದುಡ್ಡು ಬಂದಿದೆ, ಈ ಅಕೌಂಟ್ಗೆ ಇಷ್ಟು ಲಕ್ಷ ದುಡ್ಡು ಬಂದಿದೆ ಅನ್ನೋದು ಅವತ್ತಿಗೆ ಬಿಂಬಿಸಿದ್ರು. ಕರೆಕ್ಟ್, ನಿಜಾನ ಸರ್? ದುಡ್ಡು ಬಂತ? ನೀವು ಹೇಳಿದ್ರಲ್ಲ ಅಕೌಂಟಿಗೆ ದುಡ್ಡು ಬಂದರೆ ಅದು ಕರೆಕ್ಟ್ ಆಗಿರ್ತದೆ ತಾನೆ, ವೈಟ್ ಮನಿನೇ ತಾನೆ. ಮಹೇಶ್ ಶೆಟ್ಟರ್ ಅಕೌಂಟಿಗೆ ಏನಾದರೂ ದುಡ್ಡು ಬಂದಿದೆ ಅಂತ ಹೇಳಿದ್ರೆ ಅದು ವೈಟ್ ಮನಿನೇ ಅಲ್ವಾ? ಸುಟ್ಕೇಸಿಂದ್ರ ದುಡ್ಡು ಬಂದಿದೆ ಅಂತ ಏನು ಹೇಳಿಲ್ಲಲ್ಲ, ಅದ್ರದ್ದು ವಿಡಿಯೋ ಇದೆಯಾ? ಸುಟ್ಕೇಸಿಂದ್ರ ಅಕೌಂಟಿಗೆ ಯಾವಾಗ ದುಡ್ಡು ಹಾಕ್ತಾರೆ ಜನ? ನೀವು ನನ್ನ ಅಕೌಂಟಿಗೆ 1 ಕೋಟಿ ರೂಪಾಯಿ ಯಾವಾಗ ಹಾಕ್ತೀರಿ? ನಾನು ನಿಮಗೇನೋ ಕೊಟ್ಟಿರ್ತೀನಿ, ಸೇಲ್ ಮಾಡಿರ್ತೇನೆ. ಇಲ್ಲ ಅಂತಂದ್ರೆ ಅಕೌಂಟಿಗೆ ಯಾಕೆ ಹಾಕ್ತೀರಿ ನೀವು? ನನಗೆ ಸುಟ್ಕೇಸಲ್ಲಿ ತಂದು ಕೊಡ್ತೀರಿ ಹಿಂಗೆ? ಅವರ ಪ್ರಶ್ನೆಯಲ್ಲಿನೇ, ಅವರ ಆರೋಪದಲ್ಲಿ ಅವರು ಆ ಆರೋಪಕ್ಕೂ ಉತ್ತರ ಅವರೇ ಕೊಡ್ತಾ ಇದ್ದಾರೆ. ಅಕೌಂಟಿಗೆ ಬಂದಿದೆ ಅಂದ್ರೆ ಏನು? ಇನ್ನೂ ಇವ್ರು ಕೊಟ್ಟಿದಾರಲ್ಲ 50,000 1 ಲಕ್ಷ ಬಿಟ್ಟು ಇದನ್ನ ಮಾಡಕ್ಕದು 1 ಕೋಟಿ ಏನೋ ಹೇಳಿದಾರಂತಂದ್ರೆ 1 ಕೋಟಿ ಒಂದು ಅಕೌಂಟಿಗೆ ಬಂದಿದೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಜೆನ್ಯೂನ್ ಟ್ರಾನ್ಸಾಕ್ಷನ್. ಅವ್ರು ಆಸ್ತಿ ಮಾರಿದ್ದಾರೆ ಇವರು ಹೋರಾಟದ ಸಲುವಾಗಿ. ಅಂಥವ್ನು ಆಕ್ಚುಲಿ ಆ ಮನುಷ್ಯನ ನೀವು ಹೆಂಗ ನೋಡ್ಬೇಕು ನೀವು? ಒಂದು ಪವಿತ್ರ ಜಾಗದಲ್ಲಿ ಇಟ್ಕೊಂಡು ನೋಡ್ಬೇಕು ಮಹೇಶ್ ಶೆಟ್ಟರ್ನ. ಹೋರಾಟದ ಸಲುವಾಗಿ ಆಸ್ತಿ ಮಾರಿದ್ದಾರೆ ಅವರು. ಅಂಥ ವ್ಯಕ್ತಿನ ನೀವು ಅಕೌಂಟಿಗೆ ದುಡ್ಡು ಬಂತು ಬಿಂಬಿಸ್ತೀರ? ಹೌದು ಬಂದಿದೆ. ಹೆಂಗ್ ಬಂತು? ಆಸ್ತಿ ಮಾರಿದ್ದಕ್ಕೆ ಬಂದಿದೆ. ಸುಖ ಸುಮ್ಮನೆ 1 ಕೋಟಿ ಹಾಕೋನೇನು ತಲೆ ಕೆಟ್ಟೈತೆ ಅವನಿಗೆ? ಯಾವನಾದ್ರೂ 1 ಕೋಟಿ ಹಾಕ್ಬಿಡ್ತಾನ? ನೀವು ಹಾಕ್ಬಿಡ್ತೀರ ನನ್ನ ಅಕೌಂಟಿಗೆ, ಅಥವಾ ನಾನು ನಿಮ್ಮ ಅಕೌಂಟಿಗೆ ಹಾಕ್ತೀನ ಸುಖ ಸುಮ್ಮನೆ? ಕೇಳಲ್ವಾ ಇಟ್ಟಿದವರು? ಕೇಳ್ತಾರೆ ತಾನೆ. ಮತ್ತೆ ಅವನು ಮಾಡ್ಕೊಂಡಿದ್ದಾನೆ ಲೈಸೆನ್ಸ್ ಇಲ್ದವನು, ಲೋಫರ್. ಅವನು 3rd ಕ್ಲಾಸ್ ಲೋಫರ್. ಅವನು ಹಣೆ ಬರ ಎಲ್ಲರಿಗೂ ಗೊತ್ತಿದೆ.
ಬರೀ ಬ್ಲ್ಯಾಕ್ ಮೇಲ್ ದಂಧೆ ಮಾಡೋದು, ಸೆಕ್ಸ್ ವಿಡಿಯೋ ಇಟ್ಕೊಂಡು ಅವನ್ನೆಲ್ಲ ಬಿಡಿಸಿದೀವಿ ನಾವು ಬಣ್ಣನ. ಈಗ ಹಳೆ ವಿಡಿಯೋನ ತೋರಿಸ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ. ಅತ್ಯಾಚಾರಕ್ಕೆ ಒಳಗಾದಂತಹ ಆ ತಾಯಿ, ಆ ಕುಟುಂಬದ ಮೇಲೆ ದಾಳಿ ಮಾಡ್ತಾರೆ, ತಾಯಿ ಮೇಲೆ ದಾಳಿ ಮಾಡ್ತಾರೆ, ಅಣ್ತಮ್ಮರ ಮೇಲೆ ದಾಳಿ ಮಾಡ್ತಾರೆ. ಇದು ಏನಂತ ಹೇಳಿದ್ರೆ ಎಲ್ರಿಗೂ ತೋರಿಸ್ಬೇಕು, ನಮ್ಮ ವಿರುದ್ಧ ಮಾತಾಡಿದ್ರೆ ನಿಮಗೂ ಹಿಂಗೆ ಆಗತ್ತೆ ಅಂತೇಳಿ. ನಮಗೂ ಸಿಕ್ಕಾಪಟ್ಟೆ ಬೈದ್ರು, ಆದ್ರೆ ನಾವು ಚರ್ಮ ದಪ್ಪ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ನಾವು ಬೇಕಾದಷ್ಟು ಬೈಲಿ, ನೀವು 3 ಬಿಟ್ಟವ್ರ, ನಾವು 6 ಬಿಟ್ಟವರು. ಮಾನ ಮರ್ಯಾದೆ ಬಿಟ್ಟಿದ್ದಕ್ಕೇ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ ನಾವು.